ಹೃದಯ ಹೃದಯವು ನಮ್ಗೆ ಅಶುದ್ಧ ರಕ್ತನ ದೇಹದ ಎಲ್ಲ ಭಾಗಗಳಿಂದ ತೆಗೆದುಕೊಂಡು ಬಂದು ಅದನ್ನ ಶುದ್ಧ ರಕ್ತವನ್ನ ಏನು ಮಾಡಿ ಪಂಪ್ ಮಾಡ್ತೈತಿ. ಇದು ನಮ್ಮ 5 ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಇದು ನಮ್ಮ ಒಂದು ಎಡಗೈ ಮುಷ್ಟಿ ಇರ್ತೈತಿ. ಆಮೇಲೆ ಇದು 1 ನಿಮಿಷಕ್ಕೆ 72ರಿಂದ 75 ಬಾರಿ ಬಡ್ಕೊಂತೈತಿ. ಇದ್ರೊಳಗಿರೋ ಭಾಗಗಳು ಯಾವ್ದಪ್ಪ ಅಂದ್ರೆ ಇದು ಊರ್ಧ್ವ ಅಭಿಧಮನಿ, ಆಮೇಲೆ ಇಲ್ಲಿ ಎಡ ಹೃತ್ಕಕ್ಷಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಮಹಾ ಅಪಧಮನಿಗಳು, ಪಲ್ಮನರಿ ಅಭಿಧಮನಿ, ಪಲ್ಮನರಿ ಅಪಧಮನಿ, ಈ ಥರ ಎಲ್ಲ ಭಾಗಗಳು ಇರ್ತವು. ಇವು ಏನು ಕೆಲಸ ಮಾಡ್ತಾವಪ್ಪ ಅಂದ್ರೆ ಊರ್ಧ್ವ ಅಪಧಮನಿಗಳು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೃದಯಕ್ಕೆ ತೆಗೆದುಕೊಂಡು ಬಂದು ಅದು ಎಡ ಹೃತ್ಕರ್ಣ ಮತ್ತು ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿಗೆ ಕಳಿಸ್ತೈತಿ. ಅದು ಪಂಪ್ ಮಾಡಿ ಈ ಕಡೆಯಿಂದ ಪಲ್ಮನರಿ ಅಭಿಧಮನಿಗೆ ಕಳಿಸ್ತೈತಿ. ಅದು ಬಂದು ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣ ಕಳಿಸ್ತೈತಿ. ಅದು ಎಡ ಹೃತ್ಕರ್ಣ ಇದು ಸಂಕುಚನಗೊಳಿಸಿದಾಗ ಅದು ಎಡ ಹೃತ್ಕುಕ್ಷಿಗೆ ಹೋಗ್ತೈತಿ. ಮತ್ತು ಅದು ಪಂಪ್ ಮಾಡಿದಾಗ ಆ ಹೃದಯ ಮೇಲ್ ಬಂದು ಅದು ಮಹಾ ಅಪಧಮನಿಗಳ ಮೂಲಕ ರಕ್ತ ದೇಹದ ಎಲ್ಲ ಭಾಗಗಳಿಗೆ ರಕ್ತನಾಳಗಳ ಮೂಲಕ ಹೋಗ್ತೈತಿ. ಆಮೇಲೆ ಇದು ನಮ್ಗೆ ತ್ಯಾಜ್ಯಗಳು ಮತ್ತು ಆಕ್ಸಿಜನ್ಗಳನ್ನ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸ್ತೈತಿ. ಅದು ಆಕ್ಸಿಜನ್ ಯುಕ್ತ ರಕ್ತವನ್ನ ಶ್ವಾಸಕೋಶಗಳಿಂದ ಹೃದಯಕ್ಕೆ ಪಲ್ಮನರಿ ಅಭಿಧಮನಿಗಳು ನಮ್ಮ ಹೃದಯಕ್ಕೆ ತಂದುಕೊಡ್ತವು. ಪಲ್ಮನರಿ ಅಪಧಮನಿಗಳು ಹೃದಯದಿಂದ ಶ್ವಾಸಕೋಶಕ್ಕೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಕಳಿಸ್ಕೊಡ್ತವು. ಇದು ಹೆಂಗ್ ಕೆಲಸ ಮಾಡ್ತದಪ್ಪ ಅಂದ್ರೆ ಇದು ಅಶುದ್ಧ ರಕ್ತ ಇಲ್ಲಿ ಬರ್ತೈತಿ. ಇಲ್ಲಿ ಬಂದು ಈ ಕಡೆ ಹಸಿ ಒಳ ಬಂದಾಗ ಅದು ಶುದ್ಧ ರಕ್ತವನ್ನಾಗಿ ಮಾಡಿಸಿ ಅದು ಇಲ್ಲಿ ಮಹಾ ಅಪಧಮನಿಗಳ ಮೂಲಕ ಅದು ಹೋಗುತ್ತೆ. ಈ ತರ ನಮ್ದು ಹೃದಯ ಐತಿ. ಅಶುದ್ಧ ರಕ್ತ ಈ ಕಡೆಯಿಂದ ಬಂದು ಅದು ಊರ್ಧ್ವ ಅಭಿಧಮನಿಗಳ ಮೂಲಕ ಬಂದು ನಮ್ಮ ಎಲ್ಲ ದೇಹದ ಭಾಗಗಳಿಂದ ರಕ್ತನಾಳಗಳ ಮೂಲಕ ಊರ್ಧ್ವ ಅಭಿಧಮನಿಗಳ ಮೂಲಕ ಬಂದು ಇಲ್ಲಿಂದ ಈ ಕಡೆ ಬರ್ತೈತಿ. ಆ ಪಲ್ಮನರಿ ಅಭಿಧಮನಿಗಳ ಮೂಲಕ ಬಂದು ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕಕ್ಷಿಗೆ ಹೋಗಿ ಸಂಕುಚನಗೊಳಿಸಿ ಪಂಪ್ ಮಾಡಿ ಮಹಾ ಅಪಧಮನಿಗಳ ಮೂಲಕ ನಮ್ಮ ದೇಹದ ಎಲ್ಲ ರಕ್ತನಾಳಗಳ ಮೂಲಕ ಹೋಗ್ತದೆ. ಹೃದಯ ಬಡಿಯೋದು ನಿಂತ್ರ ನಾವು ಉಸಿರಾಡಕ್ಕಾಗಲ್ಲ. ಆಮೇಲೆ ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಹರಿಯಲ್ಲ. ಆಮೇಲೆ ನಾವು ಸಾಯ್ತೀವಿ. ಆಮೇಲೆ ಹೃದಯನ ಇಲ್ಲ ಅಂದ್ರೆ ಮಾನವರು ಯಾರು ಹುಟ್ಟಿದ್ದೇ ಇಲ್ಲ. ಧನ್ಯವಾದ.